ಎಲ್ರಿಗೂ ನಮಸ್ಕಾರ. ಇಂದು ಭಗವದ್ಗೀತೆಯ 8ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ಲೋಕ ಹೀಗಿದೆ: ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಈ ಶ್ಲೋಕದ ವಿವರಣೆ ಹೀಗಿದೆ: ಭವಾನ್, ನೀವಿದ್ದೀರಿ. ನೀವ್ಯಾರು? ದ್ರೋಣಾಚಾರ್ಯರು ಇಬ್ಬರಿಗೂ ಗುರುಗಳಲ್ವ, ಪಾಂಡವರಿಗೆ ಮತ್ತು ಕೌರವರಿಗೆ ಗುರುಗಳು. ನೀವಿದ್ದೀರಿ. ಭೀಷ್ಮಶ್ಚ, ನಮಗೆಲ್ಲ ಆಚಾರ್ಯ ಸಮರಾಗಿರುವ ಭೀಷ್ಮರಿದ್ದಾರೆ. ಅವರು ಗಾಂಗೇಯರು, ಪರಶುರಾಮನ ಬಳಿ ವಿದ್ಯೆ ಕಲಿತವರು, ಹಾಗಾಗಿ ಅವರು ಅತಿ ಪ್ರಬಲ ವೀರರೇ. ಕರ್ಣಶ್ಚ, ನನ್ನ ಸ್ನೇಹಿತ ಕರ್ಣನಿದ್ದಾನೆ, ಹೇಳಲಿಕ್ಕೆ ಅಂಗದೇಶದ ದೊರೆ, ಆದರೆ ಆತನೂ ಪ್ರಬಲ ವೀರ, ಪ್ರಬಲ ಶಕ್ತಿವಂತ. ದುಷ್ಟ ಚತುಷ್ಟಯದ ಭಾಗವಾಗಿದ್ದ ಆ ವಿಚಾರ ಬೇರೆ. ಆದರೂ ದುರ್ಯೋಧನನಿಗೆ ತೊಂದರೆ ಅಂತ ಬಂದಾಗ ಸಹಾಯ ಮಾಡಬಲ್ಲ ವೀರ ಕರ್ಣನಿದ್ದಾನೆ. ಅಶ್ವತ್ಥಾಮ, ನಿಮ್ಮ ಮಗನೇ ಅಶ್ವತ್ಥಾಮನಿದ್ದಾನೆ, ಆತ ಅಜೇಯ, ಹಾಗಾಗಿ ಆತನ ಬಲವು ನಮಗಿದೆ. ವಿಕರ್ಣಶ್ಚ, ವಿಕರ್ಣ ಕೂಡ ನಮ್ಮ ಕಡೆಗೆ ಇದ್ದಾನೆ, ಆತನೂ ಮಹಾರಥಿಯೇ. ಅಲ್ಲದೆ ಸೌಮದತ್ತಿ ಅಂದರೆ ಸೋಮದತ್ತಸ್ಯ ಅಪತ್ಯಂ ಪುಮಾನ್, ಸೋಮದತ್ತನ ಮಗ ಭೂರಿಶ್ರವಸ್ ಅಂತ ಹೆಸರು, ಆತ ಕೂಡ ಇದ್ದಾನೆ. ಹೀಗೆ ಇವರೆಲ್ಲ ಇರುವ ನಮ್ಮ ಸೈನ್ಯವೂ ಕೂಡ ಪ್ರಬಲವಾಗಿಯೇ ಇದೆ. ಇದನ್ನು ನೀವು, ಈ ಎಲ್ಲ ವೀರರನ್ನು ನೀವು ನೆನಪಿಟ್ಟುಕೊಳ್ಳಿ ಅಂತ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾನೆ. ಇದಾಗಿತ್ತು ಇಂದಿನ ಶ್ಲೋಕದ ಪರಿಚಯ. ಎಲ್ರಿಗೂ ನಮಸ್ಕಾರ.